ಮೇಡಮ್ ಅವರು ಮೆಸೇಜ್ ಹಾಕಿದ್ದಾರೆ ರಾಘವೇಂದ್ರ ನಾಯಕ್ ಅವರಿಗೆ, ಏನು ಅಂತೇಳಿ ನಿಮ್ಮ ಅಡ್ರೆಸ್ ಕಳಿಸಂತ. ಅಡ್ರೆಸ್ ಕಳ್ಸಕ್ಕೆ ಫೋನ್ ಮಾಡ್ತಾ ಇದಾರಂತ ಅವರು. ಮೇಡಮ್ ನಾನು ಇವಾಗ ಅಡ್ರೆಸ್ ಕಳಿಸ್ಬಿಟ್ರೆ ನಾಳೆ ಬ್ಲಾಕ್ ಮೇಲ್ ಮಾಡಕ್ಕೆ ಹುಡುಗರನ್ನ ಕಳಿಸ್ಬಿಟ್ರೆ ಏನ್ ಮಾಡೋದು ಮೇಡಮ್? ನಾವ್ಯಾಕೆ ಅಡ್ರೆಸ್ ಕಳ್ಸೋಣ ಮೇಡಮ್? ಇವತ್ತು ವಾಟ್ಸ್ಆಪ್ ಅಲ್ಲೇ ಕಳಿಸಬಹುದು ನೋಟಿಸು. ಅವ್ರಿಗೆ ಅಕಸ್ಮಾತ್ ಕೇಸ್ ಹಾಕ್ಲೇಬೇಕು ಅಂತ ಏನಾದ್ರು ಇತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ನೋಟಿಸ್ ಕಳಿಸ್ಲಿ. ಅಡ್ರೆಸ್ ಹಾಕ್ಬೇಕು ಮೇಡಮ್ ಅವ್ರಿಗೆ. ಇವರು ಡೈರೆಕ್ಟರ್ ಅಸೋಸಿಯೇಷನ್ ಮೆಂಬರ್ ಇರ್ತಾರೆ, ಡೈರೆಕ್ಟರ್ ಅಸೋಸಿಯೇಷನ್ ಫೋನ್ ಮಾಡ್ಬಿಟ್ಟು ಅಡ್ರೆಸ್ ತಗೊಳ್ಳಿ. ಅಡ್ರೆಸ್ ಯಾಕೆ ಇವ್ರು ಫೋನ್ ಮಾಡಬೇಕು ಮೇಡಮ್? ನನ್ ಬುಧವಾರ ಪೇಡ್ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದ ತಕ್ಷಣನೇ ಅವರಿಗೆ ಮೆಸೇಜ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮೇಡಮ್. ಬುಧವಾರ 10 ಗಂಟೆಗೆ ಶೋ ನೋಡಿದ್ದೀನಿ, 12:53 ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ ಅಂತಂದ್ರೆ ಸೋಲ್ತಾ ಗೆಲ್ತಾ ಅಂತ ಹೆಂಗ್ ಡಿಸೈಡ್ ಆಗುತ್ತೆ ಅವತ್ತಿಗೆ ಮೇಡಮ್? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಬುಧವಾರ ಪೇಡ್ ಪ್ರೀಮಿಯರ್ ಆಗಿದೆ, 10 ಗಂಟೆಗೆ ನೋಡಿದ್ದೀನಿ, 10:53 ನಾನು ಥಿಯೇಟರ್ ಇಂದ ಹೊರಗಡೆ ಬಂದ ತಕ್ಷಣನೇ ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅವತ್ತು ಸಿನಿಮಾ ಸಕ್ಸಸ್ ನಾಟ್ ಸಕ್ಸಸ್ ಹೆಂಗ್ ಡಿಸೈಡ್ ಮಾಡಿರ್ತೀರಾ ಮೇಡಮ್? ಒಂದು ಸೂಕ್ಷ್ಮವಾದ ನಿಮ್ಗೆ ಹೇಳೋದಲ್ವಾ, ಒಂದು ಆಶ್ರಮದಿಂದ ಮಗುನ ನೀವು ನಾಳೆ ನೀವು ಒಂದ್ಸತಿ ಗೂಗಲ್ ಅಲ್ಲಿ ಹೋಗೋ, ಇಲ್ಲಪ್ಪ ಚೈಲ್ಡ್ ಇದ್ರದ ಹತ್ರ ಹೋಗಿ ದಯವಿಟ್ಟು ರಿಸರ್ಚ್ ಮಾಡಿ. ಲೀಗಲ್ ಅಡಾಪ್ಷನ್ ಮಾಡ್ಕೊಂಡ ಮೇಲೆ ಅವನಿಗೆ ಹೆಂಗೆ ಅವ್ರ ಕೇಸ್ ತಗೊಳ್ತಾರೆ, ಜಡ್ಜ್ ಹೆಂಗ್, ಕೋರ್ಟ್ ಹೆಂಗ್ ಕೇಸ್ ತಗೊಳ್ತಾರೆ, ಅದು ಅವ್ರ ಹತ್ರ ಮಾತಾಡಕ್ ಹೋದ್ರೆ ಅವರು ಸರ್ ಅದೆಲ್ಲ ನಡೆಯಲ್ಲ. ಅವ್ರು ಅದನ್ನ ಹೇಳಿದೆ ನಾನು ಅವ್ರಿಗೆ, ನೀವು ಅಡಾಪ್ಟ್ ಮಾಡ್ಕೊಂಡ್ರೋ ಮಗು, ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರ ಅಂತಾನೆ ಒರಿಜಿನಲ್ ಪೇರೆಂಟ್ಸ್ ಗೊತ್ತಾಗಲ್ಲ. ಇವಾಗ ರಾಜ್ಕುಮಾರ್ ಅಣ್ಣವ್ರದ್ದು ಕಣ್ಣು ಯಾರು ಕೊಟ್ಟಿದ್ದಾರೆ ಅಂತ ನಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಅಡಾಪ್ಟೇಷನ್ ಮಾಡ್ಕೊಂಡು ಆದ್ಮೇಲೆ ಆ ಮಗು ಎಲ್ಲಿದೆ, ಯಾರಿಗೆ ಕೊಟ್ಟಿದೀವಿ ಅಂತ ಅವರು ಹೇಳೋದೇ ಇಲ್ಲ ಯಾರಿಗೂ. ಇವ್ರು ಹೇಳ್ತಾರೆ ಸಿನಿಮಾದಲ್ಲಿ, ಇವ್ರು ಡೈರೆಕ್ಟ್ ಆಗಿ ಬಂದು ಇವ್ರ ಮೇಲೆ ಅವ್ರ ಕೇಸ್ ಹಾಕ್ಬಿಡ್ತಾರಂತೆ. ಅದು ಕತೆ ಯಾರು ಮಾಡಿದ್ರು? ಯಾವ ಕತೆ ಹೇಳಿದ್ರಲ್ಲ ಡೈರೆಕ್ಟ್ ತಂದೆ ತಾಯಿ ಇವರೇನಪ್ಪ? ರಾಘವೇಂದ್ರ ನಾಯಕ್ ಅವ್ರ ಕತೆ. ಇವ್ರದೇ ಕತೆ ಅಲ್ಲ, ಅವ್ರು ಮಾಡಿರೋದು ಅದಕ್ಕೆ. ಓಕೆ. ಇಲ್ಲ ನಾನು ಅಂದ್ರೆ ಇಲ್ಲ, ನಮ್ಮ ನಿರ್ಮಾಪಕರು ಆಲ್ರೆಡಿ ಒಂದ್ಸಲ ಫೋನ್ ಮಾಡಿದ್ದಾರೆ. ಯಾಕಂದ್ರೆ ನಾವಿಬ್ರು ಒಟ್ಟಿಗೆ ಸಿನಿಮಾ ನೋಡಿ ಅವ್ರು ಫೋನ್ ಮಾಡಿದಾಗ ಅವ್ರ ರಿಪ್ಲೈ ಏನು ಅಂತ ಗೊತ್ತಾಯ್ತಲ್ವಾ. ಸೊ ಗೊತ್ತಾದ್ಮೇಲೆ ನೆಕ್ಸ್ಟ್ ಡೇ ಕೂಡ ಕೃಷ್ಣ ಅವರೇ ಅವ್ರಿಗೆ ಫೋನ್ ಮಾಡಿ ಅವ್ರು ಹೇಳಿದ್ರು, ನಮ್ಮ ಮಗು ಮೇಲೆ ಮತ್ತೆ ಅವ್ರ ವೈಫ್ ಮೇಲೆ ಹಣೆ ಮಾಡಿ ನಾವು ಆ ಥರದ್ದೇನು ಮಾಡಲಿಲ್ಲ ಅಂತ. ಅಂದ್ರೆ ಅವರು ಕತೆ ಕೇಳಲಿಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ಫಸ್ಟ್ ಅದನ್ನು ಇಲ್ಲ, ನಂಗೆ ನೆನಪಿಲ್ಲ ಅಂದ್ರು. ಆಮೇಲೆ ಇವತ್ತಂತೂ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕತೆ ನಾನು ಚೆನ್ನಾಗಿದೆ, ನಾನು ಕೇಳಿದ್ದೀನಿ ಅಂತ. ಮೇಡಮ್ ಅವರು ನಾವು ಕತೆ ಹೇಳೋಕ್ಕೆ ಮುಂಚೆನೆ ಕತೆ ಮಾಡ್ಕೊಂಡಿದ್ರೆ ನಾನು ಕತೆ ಹೇಳ್ತಾಗ್ಲೇ ಗೊತ್ತಾಗ್ತಿತ್ತು ನಮ್ದು ಸೆಕೆಂಡ್ ಹಾಫ್ ಅಂತ. ಇಷ್ಟೇ ಮೇಡಮ್ ಕತೆ. ನಮ್ಮ ಕಥೆಯಲ್ಲಿ ಒಬ್ಬ ಉತ್ತರ ಕರ್ನಾಟಕದಲ್ಲಿ ಒಬ್ಬ ತಂದೆ ಒಂದು ಮಗು ಸಿಗುತ್ತೆ, 3 ವರ್ಷದ ಮಗು. ಆ ಮಗುನ ಸಾಕ್ತಾನೆ, 12 ವರ್ಷದವರೆಗೆ ಬೆಳೆಸ್ತಾನೆ. ಅಂದ್ರೆ ಅದನ್ನ ಲೀಗಲಿ ಅಡಾಪ್ಟ್ ಏನ್ ಮಾಡ್ಕೊಂಡಿರಲ್ಲ. ಹಳ್ಳಿ ಕಡೆಯಲ್ಲಿ ಅದೇನೋ ಅವ್ರ ಕೇಸ್ ಆಗಿರಲ್ಲ, ಏನೂ ಆಗಲ್ಲ. ಸೊ ಅದು ಮುಸ್ಲಿಂ ಮಗು ಇರುತ್ತೆ, ಅವ್ನು ಮುಸ್ಲಿಂ ತರನೇ ಆ ಮಗುನ ಸಾಕ್ತಾನೆ. ಅಂದ್ರೆ ಆ ಮಗುಗೆ ನಾನ್ ವೆಜ್ ತಿನ್ಸೋದು, ಇವನು ವೆಜಿಟೇರಿಯನ್ ಆದ್ರೂ ಅದು ಮಗು ನಾನ್ ವೆಜಿಟೇರಿಯನ್ ಆದ್ರೂ ಆ ಮಗು ನಾನ್ ವೆಜ್ ತಿನ್ನಿಸ್ತಾನೆ, ಮಸೀದಿ ಕರ್ಕೊಂಡು ಹೋಗ್ತಾನೆ, ಕುರಾನ್ ಕಲಿಸ್ತಾನೆ. ಸೊ ಅವ್ರಿಬ್ರು ತಂದೆ ಮಗನ ಬಾಂಧವ್ಯ ಹೆಂಗಿರುತ್ತೆ ಅಂದ್ರೆ ಇಡೀ ಊರಿಗೆ ಫೇಮಸ್ ಆಗಿರುತ್ತೆ. ಸೊ ಅದನ್ನ ಯಾರೋ ಮೀಡಿಯಾದವ್ರು ಕವರೇಜ್ ಮಾಡಿದಾಗ ಅದು ಒರಿಜಿನಲ್ ಪೇರೆಂಟ್ಸ್ ಗೊತ್ತಾಗುತ್ತೆ. ಆ ಮಗುದು 3 ವರ್ಷದ ಫೋಟೋ ಎಲ್ಲ ಸಿಗುತ್ತೆ ಅವ್ರಿಗೆ. ಸೊ ದೇ ಕಮ್ ಅಂಡ್ ಫೈಲ್ ಅ ಕೇಸ್. ಇಂಟ್ರೋ ಬ್ಲಾಕ್ ಅಲ್ಲಿ ಅವ್ರು ಬಂದು ಕೇಸ್ ಫೈಲ್ ಮಾಡ್ತಾರೆ. ಸೊ ಅದು ಕೋರ್ಟ್ಗೆ ಬರುತ್ತೆ, ಇವ್ರಿಗೆ ನೋಟಿಸ್ ಬರುತ್ತೆ, ಇವ್ರು ಹೋಗಿ ನಿಂತ್ಕೋತಾರೆ. ಸೊ ಆವಾಗ ಸೆಕೆಂಡ್ ಹಾಫ್ ಇಡೀ ಮಗು ಯಾರಿಗೆ ಸೇರ್ಬೇಕು, ಒರಿಜಿನಲ್ ಪೇರೆಂಟ್ಸ್ಗೆ ಸೇರ್ಬೇಕಾ, ಬಯಾಲಜಿಕಲ್ ಪೇರೆಂಟ್ಸ್ ಸೇರ್ಬೇಕಾ, ಅಥವಾ ಸಾಕ್ದವನಿಗೆ ಸೇರ್ಬೇಕಾ ಅನ್ನೋದ್ರ ಮೇಲೆ ಇಡೀ ವಾದ ವಿವಾದಗಳು ನಡೆಯುತ್ತೆ. DNA ಟೆಸ್ಟ್ ನಡೆಯುತ್ತೆ. ಅವ್ರ ಮಗು ಹೆಂಗ್ ಆಯ್ತು ಅಂತ ಅವ್ರನ್ನ ಕತೆ ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ನಮ್ಮ ಕಥೆಯಲ್ಲಿ ಬೇರೆ ಫ್ಲಾಶ್ ಬ್ಯಾಕ್ ಇದೆ, ಅವ್ರ ಕಥೆಯಲ್ಲಿ ಬೇರೆ ಫ್ಲಾಶ್ ಬ್ಯಾಕ್ ಇದೆ. ಸೊ ಇಲ್ಲಿ ನಮ್ಮಲ್ಲಿ ಗಂಡು ಮಗು, ಅವರಲ್ಲಿ ಹೆಣ್ಣು ಮಗು ಇದೆ. ಸೊ ಇದಾದ್ಮೇಲೆ ಇವನ್ ಹೆಂಗ್ ಸಾಕ್ತಾ, ಇವನ್ ಎಷ್ಟು ಚೆನ್ನಾಗಿ ನೋಡ್ಕೊಂಡ, ಇವನ್ ಮೇಲೂ ಏನೇನು ಫಾಲ್ಟ್ ಎಲಿಗೇಷನ್ ಮಾಡ್ತಾರೆ, ಇಲ್ಲ ಅವ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ ಅಂತ ಹೇಳ್ತೀವಿ. ಮಗು ನಾನು ಒರಿಜಿನಲ್ ಅಪ್ಪ ಅಮ್ಮನ ಜೊತೆನೆ ಹೋಗಲ್ಲ ಅನ್ನತ್ತೆ. ಇವ್ರ ಜೊತೆ ನಾವು ಕಥೆಯಲ್ಲಿ ಮಗುನು ಕೂಡ ಕೇಸ್ ನಡೆಯೋಗಿ ಇಟ್ಕೊಂಡಿಲ್ಲ. ಯಾಕಂದ್ರೆ ಜಡ್ಜ್ ಹೇಳ್ತಾರೆ ಮಗು ಮೇಲೆ ಪರಿಣಾಮ ಬೀಳುತ್ತೆ, ಮಗು ಇರಬಾರ್ದು ಈ ಕೇಸ್ ನಡೆಯುವಾಗ, ಮಗುನ ನ್ಯೂಟ್ರಲ್ ಮಾಡ್ಬಿಡ್ತಾರೆ. ಇದೇ ಕೇಸ್ ಮೇಲೆ ಇಡೀ ಕತೆ ನಡೆಯುತ್ತೆ. ನಡೆದಾದಾಗ ಕೊನೆಗೆ ಜಡ್ಜ್ ಕೂಡ ಹೇಳ್ತಾರೆ ಇದನ್ನ ನಾವು ರೇರ್ ಕೇಸ್ ತರ ನೋಡ್ಬೇಕು, ಇದನ್ನ ಬಯಾಲಜಿಕಲ್ ಪೇರೆಂಟ್ ಕೊಡಕ್ಕಾಗಲ್ಲ. ಈ ಸಮಯದಲ್ಲಿ ಮಗುಗೇನು ಮುಖ್ಯ, ಆ ಮಗುನ ಬೆಳವಣಿಗೆಗೆ, ಮಗು ಆರೋಗ್ಯದ ಮೇಲೆ ಏನಿದಿರುತ್ತೆ ಅಂತ ಇದ್ರ ಮೇಲೆ ಸಪ್ರೇಟ್ ಇಮೋಷನಲ್ ಆಗಿ ಅದನ್ನ ತಗೊಂಡು ಸೊ ಕೋರ್ಟು ಸಾಕು ತಂದೆಗೆ ಮಗು ಇರ್ಲಿ ಅಂತ ಡಿಸಿಷನ್ ಕೊಡುತ್ತೆ. ದಿಸ್ ಇಸ್ ಕತೆ. ಇದ್ರ ಮೇಲೆ ನಮ್ದು ಸೀನ್ ಬೇರೆ ಇದೆ. ಫಸ್ಟ್ ಹಾಫ್ ನಾನು ಹೇಳ್ತಾನೆ ಇಲ್ಲ, ಇಂಟ್ರೋ ಬ್ಲಾಕಿಂಗ್ ಸೆಕೆಂಡ್ ಹಾಫ್ ಸ್ಟ್ರಕ್ಚರ್ ಇದು ನಾವು ಕೃಷ್ಣ ಅವರಿಗೆ 2023 ಡೀಟೇಲ್ ಆಗಿ 1.5 ಗಂಟೆ ನರೇಷನ್ ಮಾಡಿದೀವಿ. ಸೊ ನಾವೇ ಈಗ ನಾನು ಹೈಡ್ ಮಾಡೋದಿದ್ರೆ ಮೇಡಮ್ ನಾನು ಹೈಡ್ ಮಾಡೋದಿದ್ರೆ ನಾನು ಯಾಕೆ ಹೀರೋಗೆ ಹೇಳ್ತೀನಿ ಅದನ್ನ.
ಹೈಡ್ ಮಾಡೋ ಇಲ್ಲ, ಅದೊಂದು ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿರೋ ಒಂದು ಕೇಸ್ ಅದು. ಆಮೇಲೆ ಕಳಿಸ್ತೀನಿ. ಸೊ ಸರ್ ಕೋರ್ ಪಾಯಿಂಟ್ ಸೆಕ್ಷನ್ ಗಳನ್ನ ಜಾಸ್ತಿ ಹೈಲೈಟ್ ಮಾಡ್ತಾರೆ ಸೆಕೆಂಡ್ ಹಾಫ್ ಅಲ್ಲಿ. ಆ ಕೋರ್ಟ್ ಸೆಕ್ಷನ್ ಅಲ್ಲಿ ಈ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನು ಸೆಕ್ಷನ್ಸ್ ಗಳಿದೆ ಅದನ್ನ ಯಾಕೆ ಅಡಾಪ್ಟ್ ಮಾಡಬಾರ್ದು, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಇದೆ ಮೇಡಮ್. ಅದ್ರಲ್ಲಿ ನಮ್ದ್ರಲ್ಲಿ ಒಂದು ಪಾಯಿಂಟ್ ಇತ್ತು ಸೆಕೆಂಡ್ ಹಾಫ್ ಅಲ್ಲಿ, ಆ ಪಾಯಿಂಟ್ ಬಗ್ಗೆ ಹೇಳ್ತೀನಿ ಕೇಳಿ. ಇವನು ಮದುವೆಗೆ ಒಂದು ಲವ್ ಸ್ಟೋರಿ ಓಡ್ತಾ ಇರುತ್ತೆ ಫಸ್ಟ್ ಆಫ್ ಆಲ್. ನಮಗೆ ಆ ಲವ್ ಸ್ಟೋರಿ ಅಪ್ಪ ಬಂದ್ಬಿಟ್ಟು ಮುಸ್ಲಿಂ ಮಗುನ ನೀನು ಸಾಕೋದಾದ್ರೆ ನಾವು ನಿಮಗೆ ಹೆಣ್ಣು ಕೊಡಲ್ಲ ಅಂತ ಅವ್ರ ಅಪ್ಪ ವಾರ್ ಮಾಡ್ಬಿಡ್ತಾನೆ. ನನಗೆ ಮಗುನೇ ಇಂಪಾರ್ಟೆಂಟು ಅಂತ ಆ ಲವ್ ಕ್ಯಾನ್ಸಲ್ ಮಾಡ್ಬಿಟ್ಟು ಇವನು ಬಂದ್ಬಿಡ್ತಾನೆ, ಮದುವೆ ಆಗದೆ ಇರ್ತಾನೆ. ಸೆಕೆಂಡ್ ಹಾಫ್ ಅಲ್ಲಿ ಅಪೋಸಿಟ್ ಲಾಯರು ಸೆಕ್ಸ್ಯೂಲ್ ಆಗಿ ಈ ಮಗುನ ಯೂಸ್ ಮಾಡ್ಕೊಳ್ತಾ ಇದ್ದ ಇವನು ಅಂತ ಕೇಸ್ ಹಾಕ್ತಾರೆ. ಇಲ್ಲೂ ಅದನ್ನೇ ಮಾಡ್ತಾವ್ರೆ. ಇಲ್ಲಿ ಹೆಣ್ಣು ಮಗುನ ಇಟ್ಕೊಂಡು ಇವನು ಇದು ಮಾಡ್ತಾ ಇದ್ದ. ಇಲ್ಲೇ ಇರೋದು ಕತೆ. ಅವರು ಆಮೇಲೆ ಕತೆ ಮೇಡಮ್. ಈಗ ನಾನೀಗ ಅವ್ರ ಹತ್ರ ಲೈನ್ ಇದ್ರೆ ನಾನು ಈಗ ನಿಮ್ಗೆ ಹೇಳಿದೆ ನೋಡಿ ಕತೆ. ಈ ಕತೆ ಕೇಳಿದಾಗ ಅವ್ರ ಹತ್ರ ಅದೇ ತರ ಪ್ಯಾಟರ್ನ್ ದೇ ಶುಡ್ ಟೆಲ್ ಮಿ, ಕರೆಕ್ಟ್ ಅಲ್ವಾ ಮೇಡಮ್? ಸರ್ ನಾವು ಈ ತರ ಮಗು ಮೇಲೆ ಲವ್ ಮಾಕ್ಟೈಲ್ 3 ಮಾಡ್ತಾ ಇದೀವಿ, ಅದು ಸೆಕೆಂಡ್ ಹಾಫ್ ಕೋರ್ಟ್ ರೂಮ್ ಡ್ರಾಮಾ ಬರುತ್ತೆ, ಬಯಾಲಜಿಕಲ್ ಪೇರೆಂಟ್ಸ್ ಬರ್ತಾರೆ. ಸೊ ಅದೇ ತಾನೆ ಈಗ ಅವ್ರು ಮಾಡಿದ್ದಾರೆ. ಅದನ್ನ ನನ್ನ ಹತ್ರ ನ್ಯಾಚುರಲ್ ಆಗಿ ಹೇಳ್ತಾರೆ, ಮುಂಚೆ ಮಾಡ್ಕೊಂಡಿದ್ರು. ಯಾಕಂದ್ರೆ ಅವ್ರು ನನ್ನ ಹತ್ರ ಹೇಳಿಲ್ಲ ಚೆನ್ನಾಗಿದೆ ಕತೆ, ನಾವು ಮಗು ಮೇಲೆ ಕತೆ ಮಾಡ್ತಾ ಇದೀವಿ, ಸೊ ನೀವು ಬೇರೆ ಯಾವ್ದಾದ್ರು ಕತೆ ಹೇಳಿ ಅಂತ ಹೇಳಿದಾಗ ನಮ್ಗೆ ಏನ್ ಅನ್ಸುತ್ತೆ, ಮಗು ಮೇಲೆ ಯಾವ ಕತೆ 100 ಕತೆ ಮಾಡ್ಬೋದು ಮಗು ಮೇಲೆ. ಅವತ್ತು ಅವ್ರು ಅದೇ ಕತೆ ಇಟ್ಕೊಂಡಿದ್ದೀರಿ, ಡೆಫಿನೆಟ್ಲಿ ಅವ್ರು ನಮ್ಮ ಹತ್ರ ಹೇಳ್ತಾ ಇದ್ರು. ಅವ್ರ ಹತ್ರ ಅವತ್ತು ಕತೆ ಇಲ್ಲ ಅದು. ಸೊ ನಾವು ಆಮೇಲೆ ಏನ್ ಮಾಡಿದ್ವಿ, ಬೇರೆ ಹೀರೋಗಳಿಗೆ ಅಪ್ರೋಚ್ ಆಯ್ತು, ಏನೇನೋ ಆಯ್ತು. ಆಮೇಲೆ ರಾಮರಸ ಸ್ಟಾರ್ಟ್ ಆಯ್ತು. ಸರ್ ಆಮೇಲೆ ಮಾಡೋಣ ರಾಮರಸ ಮುಗಿದ್ಮೇಲೆ ಅಂತ. ಸೊ ನಾನು ಬೇರೆ ಪ್ರಾಜೆಕ್ಟ್ ಅಲ್ಲ ಅದೇ. ಸೊ ಅದಾದ್ಮೇಲೆ ಅವರು ಅದನ್ನ ಲಿಫ್ಟ್ ಮಾಡಿರ್ಬೋದು, ನಾವು ಮಾಡಲ್ಲ ಅಂತ ಗೊತ್ತಾದ್ಮೇಲೂ ಕೂಡ. ಸೊ ನಾವಂತೂ ಅವ್ರಿಗೆ ಮುಂಚೆನೆ ಕತೆ ಹೇಳಿದ್ದೆ. ಆ ಟೈಮಲ್ಲಿ ಅವ್ರ ಹತ್ರ ಕತೆ ಇರ್ಲಿಲ್ಲ. ಇದ್ದಿದ್ರೆ ಅವರು ನಮ್ಮ ಹತ್ರ ಡೆಫಿನೆಟ್ಲಿ ಹೇಳ್ತಾರೆ ಸರ್. ಅದು ಕಾಮನ್ ಥಿಂಗು. ಯಾವೇ ಡೈರೆಕ್ಟರ್ ಹತ್ರ ನೀವು ಅಥವಾ ನಿರ್ಮಾಪಕರ ಹತ್ರ ಅಥವಾ ಹೀರೋ ಹತ್ರ ಕತೆ ಹೇಳಿದ್ರೆ, ನೀನು ಆಲ್ರೆಡಿ ನಾನು ಈ ಕತೆ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳೇ ಹೇಳ್ತಾರೆ. ಅವನ ಹತ್ರ ಇಲ್ಲದೆ ಇದ್ದಾಗ ಅವ್ನು ಹೇಳಲ್ಲ ಅಷ್ಟೇ. ನಿಜವಾಗ್ಲು ನಿಮ್ಗೆಲ್ಲರಿಗೂ, ಮೀಡಿಯಾದವ್ರಿಗೆಲ್ಲರಿಗೂ ನಿಜವಾಗ್ಲೂ ಒಬ್ಬ ರೈಟರ್ಗೆ ಮೋಸ ಆಗ್ಬಾರ್ದು ಅನ್ನೋದು ನಿಮ್ಗೆಲ್ರಿಗೂ ನಿಜವಾಗ್ಲೂ ಇದ್ರ ಬಗ್ಗೆ ಆಸಕ್ತಿ ಇದೆ ಅಂತಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹೇಳೋಕ್ಕಿಂತ ಮುಂಚೆನೆ ಈ ಕತೆ ನಾವು ರಮೇಶ್ ಅರವಿಂದ್ ಅವ್ರಿಗೆ ಹೇಳಿದೀವಿ, ಶರಣ್ ಸರ್ಗೆ ಹೇಳಿದೀವಿ. ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಮನಸ್ಸು ಇದೆ, ಒಬ್ಬ ರೈಟರ್ಗೆ ಅನ್ಯಾಯ ಆಗ್ತಾ ಇದೆ, ಒಬ್ಬ ರೈಟರ್ಗೆ ಅನ್ಯಾಯ ಆಗ್ಬಾರ್ದು ಅಂತ ನೀವೇನಾದ್ರೂ ಇದ್ರೆ ದಯವಿಟ್ಟು ರಮೇಶ್ ಅರವಿಂದ್ ಸರ್ನ ಮತ್ತು ಶರಣ್ ಸರ್ನ ಓಪನ್ ಆಗಿ ಮಾತಾಡಕ್ ಹೇಳಿ. ನಮ್ಮ ಡೈಲಾಗ್ ರೈಟರ್ ರಘು ನಿಡ್ವಳ್ಳಿ ಇದಾರೆ. ಇದನ್ನ ಆಗ್ಬಾರ್ದು ಅನ್ಯಾಯ. ಇದು ಚಾಲೆಂಜ್ ಮಾಡ್ತೀನಿ, ಇದು ಓಪನ್ ಚಾಲೆಂಜ್ ಮಾಡ್ತೀನಿ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಇದು ಓಪನ್ ಚಾಲೆಂಜ್ ಮಾಡ್ತೀನಿ. ನಾನು 2 ನಿಮಿಷದ ಕತೆ ಹೇಳಿದ್ದೀನ ಇಲ್ಲ ಇದರಿಂದ ಕದ್ದು ಕತೆ ಹೇಳಿದೀವ ಅಂತ ಇದು ಡಿಸೈಡ್ ಆಗ್ಬೇಕು. ಒರಿಜಿನಲ್ ಅವ್ರದ್ ಕತೆನ ನಮ್ ಕತೆನ ಅಂತ ಇದು ಡಿಸೈಡ್ ಯಾಕೆಂದ್ರೆ ತುಂಬಾ ದೊಡ್ಡವರು ರಮೇಶ್ ಅರವಿಂದ್ ಸರ್ ಈಸ್ ವೆರಿ ಲೆಜೆಂಡರಿ ಆಕ್ಟರ್ ಅಂಡ್ ಡೈರೆಕ್ಟರ್. ನಾನು ಕರೆಯಕ್ಕಾಗಲ್ಲ. ಆದ್ರೆ ನಿಮ್ಗೆಲ್ಲರಿಗೂ ಮೀಡಿಯಾದ ಬದ್ಧತೆ ಇದೆ. ಇದು ಒಬ್ಬ ರೈಟರ್ಗೆ ನ್ಯಾಯ ಸಿಗಬೇಕು ಅಂತ ನಿಮ್ಗೆಲ್ರಿಗೂ ಏನಾದ್ರು ಇತ್ತು ಅಂತಂದ್ರೆ ನಾಳೆ ರಮೇಶ್ ಅರವಿಂದ್ ಸರ್ನ ಕೇಳಿ, ಆಮೇಲೆ ಶರಣ್ ಸರ್ನ ಕೇಳಿ, ಆಕಾಶ್ ಶ್ರೀವಾಸ್ ಅವ್ರನ್ನ ಕೇಳಿ, ಮಹಾಂತೇಶ್ ಹಂದ್ರಾಳ್ ಅಂತ ಇವಾಗ ಒಂದ್ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಸ್ಪಾರ್ಕ್ ಅಂತ ಡೈರೆಕ್ಟ್ ಮಾಡ್ತಾ ಇದಾರೆ, ಅವ್ರ ಕೇಳಿ. ಎಲ್ರಿಗೂ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ಹೋಗಿ ಕತೆ ಹೇಳಿದೀವಿ. ನಿಮ್ಗೆಲ್ಲರಿಗೂ ಬದ್ಧತೆ ಇದೆ, ನೀವೆಲ್ಲರೂ ನಿಲ್ಬೇಕು ಒಬ್ಬ ರೈಟರ್ ಪರವಾಗಿ ಅಂತಂದ್ರೆ ಬನ್ನಿ ಇದನ್ನ ನಾವು ಹೋರಾಟ ಮಾಡೋಣ. ಇದು ಬಿಟ್ಬಿಟ್ಟು ಪರ್ಸನಲ್ ಆಗಿ ಗುರು ದೇಶಪಾಂಡೆ ಅವರು ಹಿಂಗಿದ್ರು ಅವ್ರು ಇದು ಬಿಟ್ಬಿಡಿ. ಪರ್ಸನಲ್ ವಿಷಯಗಳನ್ನ ಬಿಟ್ಟು ಒಬ್ಬ ರೈಟರು ಒಂದು ಸಿನಿಮಾ ಅಂತ ಹೋರಾಟ ಮಾಡೋದಾದ್ರೆ ದಯವಿಟ್ಟು ನೀವೆಲ್ಲರೂ ಕೈ ಜೋಡಿಸಿ. ಅದನ್ನ ಬಿಟ್ಬಿಟ್ಟು ಗುರು ದೇಶಪಾಂಡೆ ಹಿಂಗ್ ಫ್ಲಾಶ್ ಬ್ಯಾಕ್ ಇದೆ, ಗುರು ದೇಶಪಾಂಡೆ ಜೊತೆ ಹಿಂಗ್ ಸೇರಕ್ಕಾಗತ್ತೆ, ಈ ತರ ನಾಟಕಗಳೆಲ್ಲ ಮಾಡಬೇಡಿ. ಈ ತರ ನಾಟಕ ನಾನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಬೇಜಾನ್ ನಾಟಕ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಇದು ಬೇಡ ನನಗೆ. ನಾನು ಮಾಡಿದ್ದೀನಿ, ತುಂಬಾ ತಪ್ಪುಗಳನ್ನ ಮಾಡಿದ್ದೀನಿ. ನಾನು ಇವತ್ತು ಮೀಡಿಯಾ ಎಲ್ಲರ ಮುಂದೆ ಹೇಳ್ತೀನಿ. ಈ ಮೂಲಕ ನಾನು ಅಜಯ್ ರಾವ್ ಅವರಿಗೆ ದಯವಿಟ್ಟು ಸಾರಿ ಹೇಳ್ತೀನಿ. ಅವತ್ತು ನಾನು ಕೆಲವು ಮಾತಾಡಬಾರ್ದಾಗಿತ್ತು, ಕೆಲವು ಪದಗಳ ಅವ್ರು ಮಾಡಿದ ತಪ್ಪೇ ಇದೆ, ಆದ್ರೆ ನಾನು ಕೆಲವು ಪದಗಳನ್ನ ಬಳಸಬಾರ್ದಾಗಿತ್ತು. ಆದ್ರೆ ಕೆಲವು ಪದಗಳನ್ನ ನಾನು ಬಳಸಿದ್ದೀನಿ. ನಿಜವಾಗ್ಲೂ ಅವರಿಗೆ ಅವತ್ತಿನ ದಿನದ ಸಾರಿ. ಆಕ್ಚುಲಿ ಅಂದ್ರೆ ಅವತ್ತು ನನಗೆ ಅಷ್ಟು ಮೆಚುರಿಟಿ ಇರ್ಲಿಲ್ವಾ, ಇಲ್ಲ ಅವತ್ತು ನನಗೆ ಇದು ಇತ್ತ ಗೊತ್ತಿಲ್ಲ. ಆದ್ರೆ ದಯವಿಟ್ಟು ಅಜಯ್ ರಾವ್ ಅವರು ಇದನ್ನ ನೋಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ಆದ್ರೆ ಬಿಕಾಸ್ ಯಾಕಂದ್ರೆ ಆ ತಪ್ಪೇ, ಅವತ್ತು ಅವ್ರು ಮಾಡಿದ್ದು ತಪ್ಪು. ಆದ್ರೆ ಆ ಕೆಲವು ಪದ ಬಳಕೆಗಳನ್ನ ನಾನು ಮಾಡಬಾರ್ದಾಗಿತ್ತು, ಮಾಡಿದೆ. ಮನುಷ್ಯ ಹೋಗ್ತಾ 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 ಮೆಚುರಿಟಿ ಕಲಿತಾ ಹೋಗ್ಬೇಕು ಹೊರತು ಅವನು ಕೆಳಗಡೆ ಇಳಿತಾ ಹೋಗ್ಬಾರ್ದು. ಸಕ್ಸಸ್ ಫೇಲ್ಯೂರ್ ನಾನು ಆ ಕಾಲದಲ್ಲಿ 2013 ಪೀಕ್ ಸಕ್ಸಸ್ ನೋಡ್ಬಿಟ್ಟಿದೀವಿ. ಸಕ್ಸಸ್ ನೋಡದೆ ಏನು ಇಲ್ಲಿ ಬಂದು ಕೂತ್ಕೊಂಡಿಲ್ಲ, ನಾವೇನು ಮಾಡಿಲ್ಲ. ಆದ್ರೆ ಮನುಷ್ಯ ಮೆಚೂರ್ಡ್ ಆಗ್ತಾ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಪರ್ಸನಲ್ ಟಾರ್ಗೆಟ್ ಮಾಡಿ ಅವನ ಫ್ರೆಂಡ್ ಮನೆ ಕರೀತಾರ,
ಈ ಥರದನ್ನೆಲ್ಲ ನಾಟಕ ಮಾಡಬೇಡಿ ಡಾರ್ಲಿಂಗ್ ಕೃಷ್ಣ ಅವ್ರೆ. ಇವತ್ತು ಹೇಳ್ತಾ ಇದ್ದೀನಿ, ನೀವು ನನ್ನ ಫ್ರೆಂಡೇ. ಯಾಕಂದ್ರೆ 2013 ನಿಮ್ಮ ಜೊತೆ ಒಂದು ರಿಲೇಶನ್ಶಿಪ್ ಇದೆ ನನಗೆ. 2013 2020 ವರ್ಗೂ ನೀವು ನನ್ನ ಹತ್ರ ದಿನಕ್ಕೆ 1 hour 1.5 hour ಮಾತಾಡದೆ ಮಲಗ್ತಾ ಇರಲಿಲ್ಲ ನೀವು. ಅದಾದ್ಮೇಲೆ ನಿಮಗೆ ಸಕ್ಸಸ್ ಬಂತು, ನೀವು ಚೇಂಜ್ ಆದ್ರೆ ನಾವು ಬೇಕಾದಾಗ ನಿಮ್ಮನ್ನು ಮೀಟ್ ಮಾಡ್ತಾ ಇದೀವಿ. ನಾವು ನಿಮಗೆ ಸಾಕಷ್ಟು ಕಥೆಗಳನ್ನು ಹೇಳಿದೀವಿ. ಅದೇನೋ ಒಟ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ. ಆದ್ರೆ ನೀವು ಫ್ರೆಂಡ್ ಅಲ್ಲ ಅಂದ್ರೆ, ಆದ್ರೆ ನೀವು ನನ್ನ ಫ್ರೆಂಡೇ. ಆದ್ರೆ ಸಕ್ಸಸ್ ಬಂದಿದೆ ಅಂತ ಅಂದ ತಕ್ಷಣನೇ, ಇಲ್ಲ ಫೇಲ್ಯೂರ್ ಬಂತ ಅಂದ ತಕ್ಷಣ ಒಬ್ಬನ ಫ್ರೆಂಡ್ನ ಬಿಡೋಷ್ಟು ನಾನು ಮನುಷ್ಯತ್ವ ಕಳ್ಕೊಂಡಿಲ್ಲ ಇನ್ನೂವರೆಗೂ.